ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ ಮಕರ ರಾಶಿಯವರ ಮಾಸ ಭವಿಷ್ಯ ಜನವರಿ ತಿಂಗಳು ಹೇಗಿದೆ ಅಂತ ನೋಡ್ತಾ ಬರೋಣ. ಜನವರಿ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಅಂದ್ರೆ ಧನಸ್ಥಾನಾಧಿಪತಿ ವಾಕ್ಸ್ಥಾನಾಧಿಪತಿಯಲ್ಲಿ ಶನೇಶ್ವರ ಇರೋದ್ರಿಂದ ಸ್ವಲ್ಪ ಹಠ ಕಡಿಮೆ ಮಾಡಿ, ಮಾತು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾಕಂದ್ರೆ ಏಕದಮ್ ಕಿಚ್ಚಾಡ್ಬಿಡ್ತೀರಿ, ಏಕದಮ್ ಗಲಾಟೆಗೆ ಹೋಗ್ಬಿಡೋದು ಅಥವಾ ರಿಯಾಕ್ಟ್ ಬೇಗ ಮಾಡ್ಬಿಡ್ತೀರಿ. ಸ್ವಲ್ಪ ನಿಧಾನ ಇರಲಿ. ಯಾಕಂದ್ರೆ ಶನಿ ಎರಡನೇ ಮನೆಯಲ್ಲಿ ಇರೋದ್ರಿಂದ ಕುಟುಂಬ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಕುಟುಂಬವನ್ನ ಕಿತ್ಕೊಳ್ಳುವಂತಹ ಒಂದು ಸಮಯ ಆಗೋದ್ರಿಂದ ಇದನ್ನ ಬಿಟ್ರೆ ಚಿತ್ರದಲ್ಲಿ ಗುರು ಇರೋದ್ರಿಂದ ನಿಮಗೆ ಒಳ್ಳೆ ಫಲಗಳನ್ನು ಕೊಡ್ತಾನೆ. 4ನೇ ಮನೆ ಗುರು ಸುಖ ಸ್ಥಾನದಲ್ಲಿ ಗುರು ಇರೋದ್ರಿಂದ ಒಳ್ಳೆ ಫಲಗಳನ್ನು ಕೊಡುವಂತ ಟೈಮ್. ಯಾಕಂದ್ರೆ 4ನೇ ಮನೆ ಗುರು ಸುಖ ಸ್ಥಾನದಲ್ಲಿ ಗುರು ಇದ್ರೆ ನಿಮಗೆ ಒಳ್ಳೆ ಫಲಗಳನ್ನೇ ಕೊಡುವಂತಹ ಟೈಮ್ ಆಗಿರೋದ್ರಿಂದ ಸೊ ಒಳ್ಳೆ ಅನುಭವಗಳನ್ನು ಕೂಡ ಮಾಡಿ. ನೆಕ್ಸ್ಟ್ ಪಂಚಮಕ್ಕೂ ಕೂಡ ಹೋಗ್ತಾನೆ ಗುರು, ತೊಂದರೆ ಏನಿಲ್ಲ. ಮಕರ ರಾಶಿಯವರಿಗೆ ಒಳ್ಳೆ ಫಲ ಅಂದ್ರೆ ಆಲ್ಮೋಸ್ಟ್ ನೀವು ಒಂದು 90% ಒಳ್ಳೆ ಯೋಗಗಳನ್ನೇ ನೋಡ್ತಾ ಹೋಗ್ತೀರಿ ಮಕರ ರಾಶಿಯವರು. ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಕೂತ್ಕೊಳ್ತಾರೆ. ನೆಕ್ಸ್ಟ್ ಮಾರ್ಚ್ ನಂತರ ಈಗ ಆಲ್ರೆಡಿ ಸುಖ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಗುರು, ಖಂಡಿತ ಒಳ್ಳೆ ಫಲಗಳನ್ನೇ ನೋಡ್ಬೋದು. 3ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಪರಾಕ್ರಮ ಅಂತ ಹೇಳ್ತೀವಿ ನಾವಂತದಕ್ಕೆ. ಸೊ ಖಂಡಿತ ನಿಮಗೂ ಕೂಡ ಒಳ್ಳೇದಾಗತ್ತೆ. ಯಾಕೆಂದ್ರೆ ಸ್ವಲ್ಪ ವೈರಿಗಳನ್ನ ಬಡದೆಬ್ಸಿ ಓಡಿಸುವಂಥದ್ದು ಅಥವಾ ವೈರಿಗಳನ್ನ ಹಿಮ್ಮೆಟ್ಟಿ ಕಳಿಸುವಂತಹ ಒಂದು ಶಕ್ತಿ ಮಕರ ರಾಶಿಯವ್ರಿಗಿರುತ್ತೆ. ಒಂದೇನಂದ್ರೆ ಕುಟುಂಬದವ್ರ ಜೊತೆ ಜಾಸ್ತಿ ಘರ್ಷಣೆಗಳು ಬೇಡ, ಮಾತುಕತೆಗಳು ಸ್ವಲ್ಪ ಕಡಿಮೆ ಇದೆ, ಏಕದಮ್ ರಿಯಾಕ್ಟ್ ಮಾಡಬೇಡಿ. ಅಂದ್ರೆ ನಿಮ್ಮ ಮಾತೆ ಮಕರ ರಾಶಿಯವರು ಹೇಗೆ ಅಂತ ಅಂದ್ರೆ ಮೊಸಳೆ ನೋಡೋರ್ಗೂ ಗೊತ್ತಾಗಲ್ಲ, ತುಂಬಾ ಹತ್ರಕ್ಕೆ ಹೋಗೋವರೆಗೂ ಗೊತ್ತಾಗಲ್ಲ, ಯಾವ್ದೋ ಒಂದು ಬಂಡೆ ತರ ಇರ್ತೀರಿ. ಯಾಕಂದ್ರೆ ಮಕರ ರಾಶಿಯವ್ರಿಗೆ ಏನ್ ಗೊತ್ತಾ, ಸೊ ಅರ್ಧ ನೀರಲ್ಲಿ ಇರುತ್ತೆ, ಅರ್ಧ ಒಂದು ಭೂಮಿ ಮೇಲೆ ಇರುವಂತಹ ಒಂದು ಪ್ರವೃತ್ತಿ ಮಕರ ರಾಶಿಯವ್ರಿಗೆ. ಅದು ಮುಟ್ಟೋವರೆಗೂ ಗೊತ್ತಾಗಲ್ಲ ಇದೇ ಬಂಡೆನ ಅಥವಾ ಮೊಸಳೆನ ಅಂತ. ಸೊ ಅದೇ ತರ ನಿಮ್ದು. ಸೊ ಖಂಡಿತ ಒಳ್ಳೇದಾಗುತ್ತೆ ಮಕರ ರಾಶಿಯವರಿಗೆ. ಜನವರಿ ತಿಂಗಳಲ್ಲಿ ಒಳ್ಳೆ ಫಲಗಳನ್ನೇ ನೋಡುವಂತಹ ಯೋಗ. 5ನೇ ಮನೆಯಲ್ಲಿ ಪೂರ್ವಪುಣ್ಯ ಸ್ಥಾನದಲ್ಲಿ ಗುರು ಬಂದ ನೀವು ನಡೆಯೋದೇ ಇಲ್ಲ ಮಕರ ರಾಶಿಯವರಿಗೆ. ಜೊತೆಗೆ 4ನೇ ಮನೆ ಸುಖ ಸ್ಥಾನದಲ್ಲೂ ಕೂಡ ಗುರು ಇರೋದ್ರಿಂದ ಮನೆಯಲ್ಲಿ ದೇವತಾ ಕಾರ್ಯಗಳು ಶುಭ ಕಾರ್ಯಗಳು ನಡೆದು ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು. ಮಕ್ಕಳೇನಾರ 10th ಆಗಿದ್ರೆ, SSLC ಎಕ್ಸಾಮ್ ಬರೆಯೋರಾಗಿದ್ರೆ, PUC ಎಕ್ಸಾಮು, ಫೈನಲ್ ಇಯರ್ ಎಕ್ಸಾಮು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಏನಾರ ಬರೀತಿದ್ದೀರಿ ಅಂದ್ರೆ ಮಕರ ರಾಶಿಯವರು ಒಳ್ಳೆಯ ಫಲಿತಾಂಶಗಳನ್ನ ನೋಡುವಂತಹ ಒಂದು ಟೈಮು. ಒಂದೇ ಒಂದು ಮಕರ ರಾಶಿಯವರು ಮಾಡ್ಬೇಕಾಗಿರೋದು ಏನ್ ಗೊತ್ತಾ, ರಾಶಾಧಿಪತಿ ಮತ್ತೆ ಧನಸ್ಥಾನಾಧಿಪತಿ 2ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಮಾತಿನ ಬಗ್ಗೆ ನಿಗಾ ಇದ್ರೆ ಸಾಕು. ಇದಿಷ್ಟನ್ನು ನೀವು ಅಥಾರಿಟಿ ಇಟ್ಕೊಂಡ್ರೆ ಮಾತನ್ನ ಓದು ಜಾಸ್ತಿ ಮಾಡಿ ಕುಳಿತುಕೊಳ್ಳಿ. ಮಾತಾಡೋದು ಕಡಿಮೆ ಮಾಡಿದ್ರೆ ಎಷ್ಟು ನೀವು ಓದುತ್ತೀರೋ ಅಷ್ಟು ಕೂಡ ಒಳ್ಳೆ ರಿಸಲ್ಟ್ ಕೂಡ ಮಕರ ರಾಶಿಯವರು ನೋಡ್ಬೋದು. ಒಳ್ಳೆಯದಾಗಲಿ ವೀಕ್ಷಕರೇ.